ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹರಿವಾಯುಗುರುಭ್ಯೋ ನಮಃ. ಎಲ್ಲ ಸದ್ಭಕ್ತರಿಗೆ ಅಭಿನಂದಿಸುತ್ತಾ, ಪರಮಪೂಜ್ಯ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಶ್ರಾವಣ ಮಾಸದಲ್ಲಿ, ಶ್ರಾವಣ ಮಾಸದ ದ್ವಿತೀಯ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಅವರು ವೃಂದಾವನವನ್ನು ಪ್ರವೇಶ ಮಾಡಿ 700 ವರ್ಷ ವೃಂದಾವನದಲ್ಲೇ ನಾನು ಸನ್ನಿಹಿತನಾಗಿ ಇರ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ. ಅದನ್ನೇ ಅನೇಕ ದಾಸರುಗಳು ದಾಖಲನ್ನು ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅದು ಊರ ಹಬ್ಬ ಇದ್ದ ಹಾಗೆ. ಎಲ್ಲರೂ ಆಚರಣೆಯನ್ನು ಮಾಡ್ತಾರೆ, ಎಲ್ಲರೂ ಪಾಲ್ಗೊಳ್ತಾರೆ. ಕೋಟಿ ಕೋಟಿ ಮಂದಿ ಅಂದು ರಾಘವೇಂದ್ರರ ದರ್ಶನವನ್ನು, ತಮ್ಮ ತಮ್ಮ ಬಡಾವಣೆಗಳಲ್ಲಿದ್ದಂತಹ ಮೃತ್ತಿಕಾ ವೃಂದಾವನದ ದರ್ಶನವನ್ನು ಮಾಡ್ತಾರೆ. ಮೂಲ ವೃಂದಾವನ ಇರುವ ಮಂತ್ರಾಲಯಕ್ಕೆ ಹೋಗಿ ಧನ್ಯತೆಯ ಭಾವನೆಯನ್ನು ಅನುಭವಿಸ್ತಾರೆ. ಲಕ್ಷ ಲಕ್ಷ ಮಂದಿ ಅವತ್ತು ಪ್ರಸಾದವನ್ನು ಸ್ವೀಕಾರ ಮಾಡಿ ಜನ್ಮ ಸಾರ್ಥಕ ಆಯಿತು ಅನ್ನುವ ಭಾವನೆಯ ಗುಂಗಿನಲ್ಲಿ ಇರ್ತಾರೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ರಾಘವೇಂದ್ರ ಸ್ವಾಮಿಗಳ ಒಂದು ವಿಶೇಷವಾದ ಸ್ಮರಣೆ ಅದು ನಾಡ ಹಬ್ಬ ಅಥವಾ ದೇಶದ ಹಬ್ಬ ಅಲ್ಲ, ಇಡೀ ಪ್ರಪಂಚಕ್ಕೆ ಹಬ್ಬ. ಸಜ್ಜನರಿಗೆಲ್ಲ ಅದೊಂದು ದೊಡ್ಡ ಹಬ್ಬ. ಅಂತಹ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯನ್ನು, ಅವರ ಮೇಲೆ ಅನೇಕ ಕೃತಿಗಳನ್ನು ಅನೇಕ ಹರಿದಾಸರು ಮಾಡಿಕೊಟ್ಟಿದ್ದಾರೆ. ಗೋಪಾಲದಾಸರ ಒಂದು ಸುಂದರವಾದ ಕೃತಿಯನ್ನು ಯಥಾಮತಿಯಾಗಿ ಚಿಂತನೆ ಮಾಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡುವ. ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಕರೆ ಕರೆಗೊಳಿಸುವ ದುರಿತ ದುಷ್ಕೃತವೆಲ್ಲ ಕರಿಯು ಸಿಂಹನ ಕಂಡ ತೆರನಾಗುವುದಯ್ಯ. ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ. ಇದು ನಮ್ಮ ಗೋಪಾಲದಾಸರು ಮಾಡಿರುವಂತಹ ಕೃತಿಯ ಪಲ್ಲವಿ ಹಾಗೂ ಅನುಪಲ್ಲವಿ. ರಾಯರ ಸ್ಮರಣೆಯನ್ನು ಮಾಡಿದಾಗ ನಮಗಾಗುವ ಲಾಭ ಏನು? ಬಹಳ ಸುಂದರವಾಗಿ ಹೇಳ್ತಾರೆ. ಅವರ ಚರಣ ಕಮಲಗಳನ್ನು ಯಾರು ಸ್ಮರಣೆ ಮಾಡ್ತಾರೆ, ಕರೆ ಕರೆಗೊಳಿಸುವ ದುರಿತ ದುಷ್ಕೃತವೆಲ್ಲ. ಪ್ರಾಯ ನಮ್ಮನ್ನು ಸಂಸಾರದಲ್ಲಿ ತುಂಬ ಕಷ್ಟಪಡಿಸುವಂಥದ್ದು ನಮ್ಮ ಪ್ರಾಚೀನ ಕರ್ಮಾನುಸಾರವಾಗಿ ರೋಗ ರುಜಿನ ದಾರಿದ್ರ್ಯ ನಾನಾ ತರಹದ ಸಮಸ್ಯೆಗಳು. ಇವೆಲ್ಲವೂ ನಾನು ಮಾಡಿಕೊಂಡದ್ದೇ. ಹೊಸದಾಗಿ ಏನು ದೇವರು ನನಗೆ ಈ ಎಲ್ಲ ತೊಂದರೆಗಳನ್ನು ಕೊಟ್ಟು ಆನಂದ ಪಡುವ ಸ್ವಭಾವ ದೇವರದಲ್ಲ. ಅವನು ಉದ್ಧಾರ ಮಾಡುವ ಸ್ವಭಾವವುಳ್ಳವನು. ಆದರೆ ಕರ್ಮಾನುಸಾರವಾಗಿ ನಾನು ಏನನ್ನು ಮಾಡಿರ್ತೇನೆ ಅದನ್ನು ಅನುಭವಿಸಲೇಬೇಕು ಅಂತ ಅವನ ಒಂದು ಕಾನೂನು. ಹಾಗಾದರೆ ಈ ಸಂಸಾರದಲ್ಲಿ ಕರೆಗೊಳಿಸುವ, ನನ್ನನ್ನು ತುಂಬ ಸಣ್ಣವನನ್ನಾಗಿ ಮಾಡುವ, ನಾನಾ ತರಹದ ಹಿಂಸೆಗಳಿಂದ ಕುಗ್ಗಿ ಬಗ್ಗಿ ತಗ್ಗಿ ಒದ್ದಾಡುವಂತೆ ಮಾಡುವ ದುರಿತ ದುಷ್ಕೃತಗಳು. ದುಷ್ಕೃತ ಅಂದರೆ ನಾನು ಮಾಡಿದ ಕೆಟ್ಟ ಪಾಪಗಳು, ಅದರಿಂದ ಉಂಟಾದ ದುರಿತಗಳು. ಇವುಗಳೆಲ್ಲವನ್ನು ನಾನು ತೊಳೆದುಕೊಳ್ಳಬೇಕು. ಯಾವುದು ಮಾಡಿದ್ದೇನೆ ಗೊತ್ತಿಲ್ಲ, ಯಾವ ಪಾಪಕ್ಕೆ ಯಾವ ಪ್ರಾಯಶ್ಚಿತ್ತ, ಹೋಮವೋ ಹವನವೋ ತೀರ್ಥವೋ ಯಾತ್ರೆಯೋ ಇದೆಲ್ಲ ಮಾಡುವಷ್ಟು ಸಾಮರ್ಥ್ಯವೂ ದೈಹಿಕ ಸಾಮರ್ಥ್ಯವೂ ಇಲ್ಲ, ಆರ್ಥಿಕವಾದ ಸಾಮರ್ಥ್ಯವೂ ಇಲ್ಲ, ಎಲ್ಲಕ್ಕಿನ್ನ ಆಯುಷ್ಯವೂ ತುಂಬ ಕಡಿಮೆ. ಹಾಗಾದರೆ ನಾನು ಈ ಪಾಪಗಳನ್ನೆಲ್ಲ ಕಳೆದುಕೊಂಡು ಸುಖವಾಗಿ ಇರಬೇಕಾದರೆ ಏನು ಮಾಡಬೇಕು? ಗೋಪಾಲದಾಸರು ಒಂದು ಸುಲಭವಾದ ಸುಖವಾದ ಮಾರ್ಗವನ್ನು ಹೇಳಿದ್ದಾರೆ. ಕರೆಗೊಳಿಸುವ ದುರಿತ ದುಷ್ಕೃತವೆಲ್ಲ ಕರಿಯು ಸಿಂಹನ ಕಂಡ ತೆರನಾಗುವುದನಯ್ಯ. ಕರಿ ಅಂದರೆ ಆನೆ. ಆನೆ ಸಿಂಹನ ಕಂಡ ತೆರನಾಗುವುದಯ್ಯ. ಮದಯೇರಿ ಆನೆ ತನ್ನ ಬಲ, ತನ್ನ ನಡುಗೆ ಇವೆಲ್ಲದಕ್ಕೂ ಪ್ರಸಿದ್ಧವಾದದ್ದು. ಆದರೆ ಸಿಂಹವನ್ನು ನೋಡಿದಾಗ ಆನೆ ತಗ್ಗಿಬಿಡತ್ತೆ.
ಸಿಂಹದ ಮುಂದೆ ನನ್ನ ಆಟ ಏನೂ ನಡೆಯೋದಿಲ್ಲ. ಆ ಆನೆಯ ಕುಂಭಸ್ಥಳವನ್ನು ಭಂಜಿಸುವುದರಲ್ಲಿ ಮಹಾ ಸಮರ್ಥವಾದದ್ದು ಅಂತಂದರೆ ಸಿಂಹ. ಅದಕ್ಕೆ ಸಿಂಹ ಸ್ವಪ್ನ ಅಂತ ಕರೀತಾರೆ. ಇದಲ್ಲದೆ ನರಸಿಂಹರೂಪಿ ಭಗವಂತನನ್ನು ಮಧ್ವಾಚಾರ್ಯರು ವಾಯುಸ್ತುತಿಯ ಪ್ರಾರಂಭದಲ್ಲಿ ನಖಸ್ತುತಿಯನ್ನು ಮಾಡುವ ಸಂದರ್ಭದಲ್ಲಿ ನರಸಿಂಹದೇವರ ಒಂದೊಂದು ಆ ಉಗುರುಗಳು ಪ್ರತ್ಯೇಕ ವಜ್ರಾಯುಧದಂತೆ ಇದೆ. ಅದು ಆ ನರಸಿಂಹನ ಉಗುರುಗಳು ಯಾವ ಕುಂಭಸ್ಥಳವನ್ನು ಭಂಜನೆ ಮಾಡುತ್ತೆ ಅಂದರೆ ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾದಿ ಕಪಟು ಪ್ರತ್ಯೇಕ ವಜ್ರಾಯಿತಾ. ಮದ ಏರಿದ ಆನೆ ಅಂದರೆ ಹಿರಣ್ಯಕಶಿಪು. ಮದ ಏರಿದ ಆನೆಯಂತೆ ಇದ್ದ ಹಿರಣ್ಯಕಶ್ಯಪುವಿನ ಆ ದುರಹಂಕಾರವನ್ನು ಸೀಳುವುದರಲ್ಲಿ ಸಮರ್ಥವಾದದ್ದು ನರಸಿಂಹದೇವರ ಒಂದೊಂದು ಉಗುರು ಅಂತ ಆಚಾರ್ಯರು ಕೊಂಡಾಡಿದ್ದಾರೆ. ಹಾಗಾದರೆ ಆನೆ ಸಿಂಹವನ್ನು ನೋಡಿದಾಗ ತಾನು ಪೂರ್ಣ ಹೇಗೆ ತಗ್ಗಿಬಿಡತ್ತೆ, ಅದರಂತೆ ಗುರುರಾಘವೇಂದ್ರರ ಚರಣ ಕಮಲಗಳನ್ನು ನೀನು ಸ್ಮರಿಸು. ಓಂ ಶ್ರೀರಾಘವೇಂದ್ರಾಯ ನಮಃ ಅಂತ ಚಿಂತನೆ ಮಾಡು. ಯಾಕೆಂದರೆ ಅಪ್ಪಣ್ಣಾಚಾರ್ಯರು ಹೇಳಿದ್ದನ್ನು ಹಯಗ್ರೀವ ದೇವರು ಸ್ಟ್ಯಾಂಪ್ ಒತ್ತಿದ್ದಾರೆ. ಓಂ ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರಮಂತ್ರತಃ ಜಪಿತಾದ್ಭಾವಿತ ನಿತ್ಯಂ ಇಷ್ಟಾರ್ಥಾಸ್ಸುರ್ನ ಸಂಶಯ ಸಾಕ್ಷಿ ಹಯಾಸ್ಯೋತ್ರ ಹಿ. ನಿಜ ಹೇಳಬೇಕು ಅಂದರೆ ರಾಯರ ಮಹಿಮೆಯನ್ನು ಹೇಳಿದ ಪ್ರತಿಯೊಂದು ಶ್ಲೋಕಕ್ಕೆ ಈ ಕಡೆಯದನ್ನು ಇಟ್ಕೋಬೇಕು. ರಾಯರ ಸ್ಮರಣೆಯನ್ನು ಮಾಡಿದಾಗ ನನ್ನೆಲ್ಲ ದುರಿತಗಳು ಬಗೆಹರಿಯತ್ತೆ. ಇದಕ್ಕೆ ಏನು ಪ್ರೂಫು? ಸಾಕ್ಷಿ ಹಯಾಸ್ಯೋತ್ರ ಹಿ. ಹಯಾಸ್ಯ ಹಯಮುಖ ಹಯಗ್ರೀವ ದೇವರು ಅವನು ಸಾಕ್ಷಿ. ಹಾಗಾದರೆ ನಮ್ಮ ದುರಿತಗಳೆಲ್ಲ ಪರಿಹಾರ ಆಗಬೇಕು ಅಂದರೆ ಈ ಗುರುಗಳನ್ನು ಪ್ರಾರ್ಥನೆ ಮಾಡು. ಆ ಗುರುಗಳ ಒಳಗಿದ್ದ ದೇವರು ನಿನ್ನ ದುರಿತಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಅಂತ ಸುಂದರವಾಗಿ ಪಲ್ಲವಿ ಅನುಪಲ್ಲವಿಯಲ್ಲೇ ನನ್ನ ಸಮಸ್ಯೆಗೆ ಔಷಧವನ್ನು ಕೊಟ್ಟರು. ಇನ್ನು ನುಡಿಗಳಲ್ಲಿ ತುಂಬ ಸುಂದರವಾಗಿ ರಾಯರ ಚಿಂತನೆಯನ್ನು ಮಾಡು ಅಂದರು. ಅವರ ಸ್ಮರಣೆಯನ್ನು ನಾನು ಮಾಡಬೇಕು. ಪ್ರಾಯ ಒಬ್ಬ ವ್ಯಕ್ತಿಯನ್ನು ನಾನು ಸ್ಮರಿಸಬೇಕಾದರೆ ಒಂದು ಅವನಿಂದ ನನಗೆ ಬಹಳ ಉಪಕಾರ ಆಗಿದ್ದರೆ ಸ್ಮರಿಸ್ತೇನೆ. ಇಲ್ಲ ಇನ್ನೊಂದು ತರಹ ಇದೆ, ತುಂಬ ಅಪಕಾರ ಆಗಿದ್ದರೆ ಅಪ್ಪ ಅವನು ಸಾವಾಸವೇ ಸಾಕು ಅಂತ. ನನಗೆ ಈಗ ಅಪಕಾರದ ಪ್ರಶ್ನೆ ಇಲ್ಲ, ರಾಘವೇಂದ್ರ ಸ್ವಾಮಿಗಳಿಂದ ಉಪಕಾರವೇ ಆಗ್ತಾ ಇದೆ. ರಕ್ತ ಸಂಬಂಧಿಯಾದಂತಹ ನನ್ನ ಮಗನೋ ಮೊಮ್ಮಗನೋ ಅವನ್ನು ನಾವು ಚಿಂತನೆ ಮಾಡ್ತಾ ಇರ್ತೀವಿ, ತಲೆ ತುಂಬ ಅದೇ ಕೂತಿದೆ ನಮಗೆ. ಆದರೆ ರಾಘವೇಂದ್ರ ಸ್ವಾಮಿಗಳು ನಮಗೆ ಹೇಗೆ ಬಂಧುವ ಬಳಗವ ಏನವರು? ಎಲ್ಲವೂ ಅವರು ಹೌದು. ರಾಯರ ಚಿಂತನೆಯನ್ನು ಮಾಡಬೇಕಾದ್ರೆ ಈಗ ಗುರುಗಳ ಅಥವಾ ದೇವರ ಚಿಂತನೆಯನ್ನು ಮಾಡೋದು ಅಂದ್ರೇನು? ಅವರ ಮಹಿಮೆಯನ್ನು ನಾನು ತಿಳಿದು ಅರಿತು ಅವರಿಗೆ ಬಾಗುವುದೇನಿದೆ ಅದನ್ನೇ ಭಕ್ತಿ ಅಂತ ಕರೆದದ್ದು. ರಾಯರಿಗೆ ನಾನು ಬಾಗಬೇಕಾದರೆ ಮೊದಲು ರಾಯರ ಮಹಿಮೆಯನ್ನು ತಿಳಿದು ಅವರಿಂದ ನನಗೆ ಏನೇನಾಗತ್ತೆ ಅಂತ ತಿಳಿದರೆ ನಾನು ಬಾಗಬಹುದಲ್ಲ. ಲೋಕದಲ್ಲಿ ಯಾವುದೋ ಒಂದು ಅಂಗಡಿ ಮುಗ್ಗಟ್ಟಿಗೆ ನಾನು ಹೋಗಬೇಕಾದ್ರೆ ನನಗೆ ಬೇಕಾದ ಪದಾರ್ಥಗಳು ಸಿಗತ್ತಾ? ಸಿಕ್ಕರೆ ನಾನು ಅಲ್ಲಿ ಹೋಗ್ತೇನೆ. ಅಂಗಡಿ ಚೆನ್ನಾಗಿರಬಹುದು, ಆದರೆ ನನಗೆ ಬೇಕಾದ ಪದಾರ್ಥವೇ ಅಲ್ಲಿಲ್ಲ ಅಂದರೆ ಹೋಗಿ ಪ್ರಯೋಜನ ಏನು? ಹಾಗಾದರೆ ರಾಘವೇಂದ್ರ ಸ್ವಾಮಿಗಳ ಬಳಿಯಲ್ಲಿ ನಾನು ಹೋದಾಗ ನನ್ನ ಸಮಸ್ಯೆಗೆ ಏನಾದರೂ ಔಷಧಿ ಉಂಟಾ? ಎಲ್ಲ ಔಷಧಿ ಉಂಟು ಅನ್ನೋದನ್ನು ನುಡಿಗಳಲ್ಲಿ ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಗುರುಮಧ್ವಮತವೆಂಬವರ ಕ್ಷೀರಾಂಬುಧಿಯಲ್ಲಿ ಹರಧರಿಸಿದ ಶಶಿ ಎಂತೆ ಉದಿಸಿ ಪರಮತ ತಿಮಿರಕ್ಕೆ ತರಣಿ ಕಿರಣವೆನಿಸಿ ಪಿರಿದು ಮೆರೆವ ಸೀತಾರಾಮಾರ್ಚಕರಾದ ಗುರು ರಾಘವೇಂದ್ರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ. ಇವರು ಯಾರು? ರಾಯರು. ರಾಯರ ಬಯೋಡೇಟಾ ಕೊಡಬೇಕಾದ್ರೆ ಸಾಮಾನ್ಯ ಅಪ್ಪನೋ ಅಮ್ಮನೋ ಅಥವಾ ಗುರುಗಳೋ ಹೀಗೆ ಕೊಡ್ತಾರೆ. ಅದು ಒಂದು ಉಂಟು. ರಾಯರು ಯಾರು ಅಂದರೆ ವಿಜಯೇಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ. ವಿಜಯೇಂದ್ರ ತೀರ್ಥರ ಶಿಷ್ಯರಾದ ಸುಧೀಂದ್ರರ ವರಕುಮಾರರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಆದರೆ ಇನ್ನೂ ಸ್ವಲ್ಪ ಎತ್ತರಕ್ಕೆ ರಾಯರ ಚಿಂತನೆಯನ್ನು ಮಾಡಿ, ಇದು ಬಹಳ ದೊಡ್ಡ ಚಿಂತನೆಯೇ. ಆದರೆ
ಇದಕ್ಕೆಲ್ಲ ಮೂಲ ಅಂದರೆ ವಿಜಯೇಂದ್ರ ಸ್ವಾಮಿಗಳಿಗಾಗಿರಬಹುದು, ವಿಜಯೇಂದ್ರ ಸ್ವಾಮಿಗಳ ಮೇಲೆ ಇರುವಂತಹ ಶ್ರೀಮದ್ ಟೀಕಾಕೃತ್ಪಾದರಿಗೆ ಆಗಿರಬಹುದು, ಮಧ್ವ ಮತದಲ್ಲಿ ಬಂದ ಎಲ್ಲ ಮಹಾಮಹಿಮರಿಗೆ ಮೂಲ ಜನರೇಟರ್ ಯಾರು ಅಂದರೆ ಆನಂದ ತೀರ್ಥ ಭಗವತ್ಪಾದರಂತೆ. ಅದಕ್ಕೆ ಗುರು ಮಧ್ವಮತವೆಂಬ ಕ್ಷೀರ ಸಮುದ್ರ, ಅದರಲ್ಲಿ ಉದಿಸಿದ ಚಂದ್ರ ಅಂದರೆ ರಾಘವೇಂದ್ರರು. ಇದನ್ನೇ ನಾವು ರಾಯರ ಸ್ತೋತ್ರದಲ್ಲಿ ಕೇಳ್ತೀವಿ. ಶ್ರೀಮಧ್ವ ಮತ ದುಗ್ಧಾಬ್ಧಿ ಚಂದ್ರ. ಶ್ರೀಮಧ್ವ ಮತವೆಂಬ ಆ ಕ್ಷೀರ ಸಮುದ್ರದಲ್ಲಿ ಉದಿಸಿದ ಚಂದ್ರರು ಯಾರು ಅಂದರೆ ರಾಘವೇಂದ್ರ ತೀರ್ಥರು. ಗುರುಮಧ್ವ ಮತವೆಂಬ ವರ ಕ್ಷೀರಾಂಬುಧಿಯಲ್ಲಿ ಹರಧರಿಸಿದ ಶಶಿಯಂತೆ ಉದಿಸಿ. ಎಷ್ಟು ಚೆನ್ನಾಗಿದೆ ನೋಡಿ ಪದವಿನ್ಯಾಸ. ಇಲ್ಲಿ ಪದಗಳನ್ನು ಹೇಳುವುದರ ಜೊತೆಗೆ ನಮಗೊಂದು ತುಂಬ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಹರ ಧರಿಸಿದ ಚಂದ್ರ, ಹರ ಅಂದರೆ ರುದ್ರದೇವರು, ಅವರು ಧರಿಸಿದ ಚಂದ್ರ, ಚಂದ್ರಮೌಳಿ ಅಂತ ರುದ್ರನನ್ನು ಕರಿತೇವೆ. ರುದ್ರದೇವರು ಚಂದ್ರನನ್ನು ತಲೆಯ ಮೇಲೆ ಇಟ್ಟುಕೊಂಡದ್ಯಾಕೆ? ಭಾಗವತ ಅಷ್ಟಮ ಸ್ಕಂಧದಲ್ಲಿ ಹೇಳ್ತಾರೆ. ಸಮುದ್ರ ಮಥನ ಆದಾಗ ವಿಷ ಬಂತು, ವಿಷವನ್ನು ಪಾನ ಮಾಡಿದಾಗ ರುದ್ರದೇವರಿಗೆ ವಿಷದ ಬಾಧೆಯಿಂದ ಸ್ವಲ್ಪ ಉರಿ ಹೆಚ್ಚಾದಾಗ ಅವರು ಗಂಗೆಯನ್ನು ತಲೆ ಮೇಲೆ ಇಟ್ಕೊಂಡ್ರು, ದ್ವಿತೀಯ ಚಂದ್ರನನ್ನು ಧಾರಣೆ ಮಾಡಿದರು, ಆ ಉರಿ ಕಡಿಮೆ ಆಯಿತು ರುದ್ರದೇವರಿಗೆ ಅಂತ. ಇಲ್ಲಿ ನಮಗೆ ಸಂಸಾರದ ನೋವು, ಸಂಸಾರದ ವಿಷ ಅದು ನಮ್ಮನ್ನು ಬಾಧಿಸ್ತಾ ಇದೆ. ಹಾಗಾದರೆ ಬಾಧಿಸುವ ಆ ವಿಷದ ಪರಿಹಾರ, ಈ ಉರಿಯ ಪರಿಹಾರ, ನೋವಿನ ಪರಿಹಾರವನ್ನು ನಾನು ಮಾಡಿಕೊಳ್ಳಬೇಕಾದ್ರೆ ಚಂದ್ರನನ್ನು ನಾನು ಇಟ್ಕೊಳ್ಳಿಕ್ಕೆ ಸಾಧ್ಯವಾ? ನಾನು ತುಂಬ ಸಣ್ಣವನು, ಚಂದ್ರನ ಥರ ಒಂದು ಕಟ್ ಮಾಡಿ ತಲೆ ಮೇಲೆ ಏನಾದರೂ ಇಟ್ಕೊಳ್ಬಹುದು ಅಷ್ಟೇ. ಹಾಗಾದರೆ ಯಾವ ಚಂದ್ರನನ್ನು ಇಟ್ಕೋ? ನಿನಗೆ ಅತೀ ಸಮೀಪದಲ್ಲಿರುವಂತಹ ಗುರು ರಾಘವೇಂದ್ರ ತೀರ್ಥರೇ ಒಂದು ಚಂದ್ರ, ಅವರ ಮಹಿಮೆಯನ್ನು ನೀನು ತಲೆಯಲ್ಲಿ ಇಟ್ಟುಕೊಂಡೆ ಅಂದರೆ ನಿನ್ನ ತಲೆ ಬಿಸಿಗಳೆಲ್ಲ ಹೋಗತ್ತೆ ಅನ್ನುವ ಅಂಶವನ್ನು ಪ್ರಸಂಗ. ರುದ್ರದೇವರು ತಲೆಯ ಮೇಲೆ ಧಾರಣೆ ಮಾಡಿದ್ದು ವಿಷದ ಬಾಧೆಯನ್ನು ಅವರು ಪರಿಹಾರ ಮಾಡಿಕೊಳ್ಳಲಿಕ್ಕೆ, ಅದರ ಉರಿಯನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಅನ್ನುವುದಾದರೆ ನಮ್ಮ ಸಂಸಾರದಲ್ಲೂ ನಾನಾ ತರಹದ ವಿಷಗಳಿಂದ, ಸಮಸ್ಯೆಗಳಿಂದ ನಮ್ಮ ಮನಸ್ಸು ಕೊಳಕಾಗಿದೆ, ನಾವು ಕೊಳಕಾಗಿದ್ದೇವೆ. ಹಾಗಾದರೆ ಅದರ ಬಾಧೆಯನ್ನು, ಅದರ ಉರಿಯನ್ನು ಕಡಿಮೆ ಮಾಡುವ ಚಂದ್ರ ರಾಘವೇಂದ್ರ ತೀರ್ಥರು ಒಂದು. ಇನ್ನು ಹರಧರಿಸಿದ ಶಶಿಯನು, ರುದ್ರದೇವರು ಮನೋಭಿಮಾನಿಗಳು, ಚಂದ್ರನೂ ಮನೋಭಿಮಾನಿಯೇ. ಯಾಕೆ? ಚಂದ್ರಮಾ ಮನಸೋ ಜಾತಃ. ನಮಗೆ ಪುರುಷ ಸೂಕ್ತ ಹೇಳುತ್ತೆ, ಚಂದ್ರ ಹುಟ್ಟಿದ್ದು ದೇವರ ಮನಸ್ಸಿನಿಂದ. ಮನಸ್ಸಿಗೂ ಒಂದಿಷ್ಟು ನಿಯಮನವನ್ನು ಮಾಡಿ ತಂಪನ್ನು ಕೊಡುವವನು ಅವನ ಮೇಲೆ ರುದ್ರದೇವರು. ಹಾಗಾದರೆ ನಮಗೆ ಇವತ್ತು ಫಿಸಿಕಲ್ಲಾಗಿ ಇರುವ ನೋವಿನಕ್ಕಿನ್ನ ಮೆಂಟಲ್ಲಾಗಿ ಪೀಸ್ ಇಲ್ಲ. ನಮಗೆ ಮೆಂಟಲ್ ಪೀಸ್ ಇಲ್ಲ, ಯಾರನ್ನ ಕೇಳಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಹಾಗಾದರೆ ನೆಮ್ಮದಿ ಬರಬೇಕು ಅಂದರೆ ನೀನು ಗುರು ರಾಘವೇಂದ್ರ ತೀರ್ಥರೆಂಬ ಚಂದ್ರನನ್ನು ನೀನು ನೆನೆ. ಯಾಕೆಂದರೆ ಹರ ಅಂದರೆ ರುದ್ರದೇವರು ಅನುಗ್ರಹ ಮಾಡಬೇಕು, ಮನೋಭಿಮಾನಿ. ಅವರು ಸಂಕೇತವನ್ನು ತೋರಿಸಿದ್ರಂತೆ, ನೀನು ಚಂದ್ರನನ್ನು ತಲೆ ಒಳಗೆ ಇಟ್ಟುಕೋ, ನಿನಗೆ ನೆಮ್ಮದಿ ಬರುತ್ತೆ. ಯಾವ ಚಂದ್ರ? ಗುರು ರಾಘವೇಂದ್ರ ತೀರ್ಥರೆಂಬ ಚಂದ್ರನನ್ನು ಇಟ್ಟುಕೋ. ಇದು ತುಂಬ ಅದ್ಭುತವಾದ ಚಿಂತನೆ. ಶ್ರೀಮಧ್ವ ಮತದುಗ್ಧಾಬ್ಧಿ ಚಂದ್ರ ಅವತು, ಇದು ಅಪರ್ಣಾಚಾರ್ಯರಂದರು. ಇನ್ನು ಚಂದ್ರರೇನ ರಾಘವೇಂದ್ರ ಸ್ವಾಮಿಗಳು ನೋಡಿ, ತುಂಬ ಸಾಫ್ಟಾದ ಸ್ವಭಾವ ಕೆಲವ್ರದ್ದಿರುತ್ತೆ. ಇವತ್ತು ಕೆಲವರು ಬೈತಾ ಇರ್ತಾರೆ, ಸಾರ್ ನೀವು ಅಷ್ಟು ಒಳ್ಳೆಯವರು ಆಗಬಾರ್ದು. ಪ್ರಾಯ ಇದು ಎಲ್ಲರ ಮನೆಯಲ್ಲಿ ಅನುಭವ ಇರುತ್ತೆ. ಗಂಡ ತುಂಬ ಒಳ್ಳೆಯವನಾದ ಅಂದರೆ ಹೆಂಡತಿ ಬೈತಾ ಇರ್ತಾಳೆ, ನಮ್ಮನೆಯವ್ರಿಗೇನು ಗೊತ್ತಾಗಲ್ಲ ರೀ, ಏನು ಹೇಳಿದ್ರು ಹೂ ಅಂತ ಒಪ್ಪಿಕೊಂಡು ಬರ್ತಾರೆ. ಅಯ್ಯೋ ಇವ್ರು ಒಳ್ಳೆತನ ಅನ್ನೋದು ನನ್ನ ಕುತ್ತಿಗೆಗೆ ಬಂದಿದೆ, ಇವ್ರು ಯಾರ್ಯಾರಿಗೋ ಮಾತು ಕೊಡೋದು, ನಾನು ಪ್ರಾಣ ತೆಕ್ಕೊಂಡು ಅವ್ರಿಗೆ ನಿಷ್ಠೂರ ಆಗೋದು ಅಂತ. ಹಾಗಾದರೆ ಒಳ್ಳೆತನ ಮಾತ್ರ ಸಾಕ? ಅವರಲ್ಲಿ ಸ್ವಲ್ಪ ಕೆಚ್ಚದೆ ಬೇಡವಾ? ಅನ್ಯಾಯಕ್ಕೆ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು ಅಂದರೆ ಆ ಯೋಗ್ಯತೆಯೂ ರಾಯರಲ್ಲಿದೆ. ರಾಯರಿಗೆ ಎಲ್ಲ ಮುಖಗಳೂ ಇದೆ. ಅವರು ಸೂರ್ಯರಂತೆ ತಾಪವನ್ನು ಕೊಡುವ ತಾಕತ್ತು ಇದೆ. ಯಾರಿಗೆ ಸೂರ್ಯನಂತೆ ತಾಪವನ್ನು ಕೊಡ್ತಾರೆ? ಪರಮತ ತಿಮಿರಕ್ಕೆ ತರಣಿ ಕಿರಣವೆನಿಸಿ. ಪರಮತವೆಂಬ ತಿಮಿರ, ತಿಮಿರ ಅಂದರೆ ಕತ್ತಲು. ಒಂದು ಪ್ರಸಿದ್ಧವಾದ ಶ್ಲೋಕ ನಾವು ನೀವೆಲ್ಲ ಹೇಳ್ತೇವಲ್ಲ, ದುರ್ವಾದಿಧ್ವಾಂತ ರವಯೇ. ದುರ್ವಾದ, ದುರ್ವಾದಿಗಳೆಂಬ ಧ್ವಾಂತ, ಕತ್ತಲು. ಧ್ವಾಂತ ಅಂದರೆ ಕತ್ತಲು. ಅದಕ್ಕೆ ರವಯೇ ಅಂದರೆ ರವಿಯಂತೆ, ಸೂರ್ಯನಂತೆ. ಇಲ್ಲ ಅದೇ ಮಾತಂದರು. ಪರಮತ ತಿಮಿರಕ್ಕೆ
ಪರಮತಗಳೆಂಬ ತಿಮಿರ, ಕತ್ತಲು. ಯಾವ ಮತಗಳಲ್ಲಿ ದೇವರ ಬಗ್ಗೆ ಸರಿಯಾಗಿ ನಿರೂಪಣೆ ಮಾಡದೆ ಅಡ್ಡದಾರಿಯನ್ನು ಹಿಡಿಸಿ ನಮಗೆ ಜ್ಞಾನದ ಬೆಳಕನ್ನು ಆರಿಸಿ ಕತ್ತಲುಂಟು ಮಾಡತ್ತೋ ಆ ತರಹದ ಯಾವುದೇ ವಿಷಯಗಳಿದ್ರೂ ರಾಘವೇಂದ್ರರೆಂಬ ಸೂರ್ಯ ಅದನ್ನು ನಿರಾಕರಣೆ ಮಾಡಿ ತಾವು ಸರಿಯಾದ ರೀತಿಯಲ್ಲಿ ಭಗವಂತನ ತತ್ವಜ್ಞಾನವನ್ನು ಶಾಸ್ತ್ರದ ದರ್ಶನವನ್ನು ಮಾಡಿಕೊಟ್ಟವರು. ಆದ್ದರಿಂದ ನೀವು ಪರಮತ ತಿಮಿರಕ್ಕೆ ತರಣಿ ಕಿರಣವೆನಿಸಿ, ತರಣಿ ಕಿರಣ ಸೂರ್ಯನ ಕಿರಣರಂತೆ, ಪಿರಿದು ಮೆರೆವ ಸೀತಾರಾಮಾರ್ಚಕರಾದ ಆ ಸೂರ್ಯವಂಶದಲ್ಲಿ ಬಂದಂತಹ ಸೀತಾರಾಮನ ಅರ್ಚಕರು, ರಾಮಚಂದ್ರನ ಅರ್ಚಕರು ನೀವು ಅಂತ ರಾಯರ ಮಹಿಮೆಯನ್ನು ಮೊದಲನೇ ಪದ್ಯದಲ್ಲಿ ತುಂಬ ಸುಂದರವಾಗಿ ಕೊಂಡಾಡಿದ್ದಾರೆ. ನನಗೆ ಮಾನಸಿಕವಾದ ನೆಮ್ಮದಿ ಬೇಕು, ನನ್ನ ಮನಸ್ಸು ಕೊಳಕಾಗಿದೆ, ವಿಷದಿಂದ ಗ್ರಸ್ತವಾಗಿದೆ, ಆ ವಿಷ ಎಲ್ಲ ಹೋಗಬೇಕು, ಆ ವಿಷದ ಉರಿ ವಿಷದ ಬಾಧೆ ಹೋಗಬೇಕು ಅಂದರೆ ಚಂದ್ರನನ್ನು ರುದ್ರದೇವರು ತಲೆಯ ಮೇಲೆ ಇಟ್ಟುಕೊಂಡಂತೆ ರಾಘವೇಂದ್ರ ತೀರ್ಥರೆಂಬ ಚಂದ್ರನನ್ನು ನೀನು ತಲೆಯಲ್ಲಿ ಧರಿಸು, ಮಾನಸಿಕವಾದ ನೆಮ್ಮದಿಯನ್ನು ಅವರು ಕೊಡ್ತಾರೆ ಅಂತ. ಮುಂದಿನ ಪದ್ಯ ನೋಡುವ. ಹರಿಯೇ ಸರ್ವೋತ್ತಮ ಸಿರಿಯು ಆತನ ರಾಣಿ, ಪರಮೇಷ್ಠಿ ಮರುತರೆ ಗುರುಗಳೆದು, ಗರುಡ ಶೇಷ ರುದ್ರ ಸಮರದು ಸ್ಥಾಪಿಸಿ, ಸ್ಥಿರತರ ತಮ ಪಂಚಭೇದ ಸತ್ಯವೆಂಬ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ. ಈಗ ರಾಘವೇಂದ್ರ ಸ್ವಾಮಿಗಳು ನಮಗೆ ಪರಮತವನ್ನು, ಯಾವುದು ದೇವರ ಅಥವಾ ಶಾಸ್ತ್ರದ ವಿರುದ್ಧವಾದ ಅರ್ಥವನ್ನು ಬರೆದು ಅಡ್ಡದಾರಿಯನ್ನು ಹಿಡಿಸತ್ತೆ ಅಂಥ ಮತಗಳನ್ನು ನಿರಾಕರಣೆ ಮಾಡಿದರು ಅಂತ ಹೇಳಿದರು ಹಿಂದಿನ ಪದ್ಯದಲ್ಲಿ. ನನಗೆ ಇಡೀ ಶಾಸ್ತ್ರವನ್ನು ಓದುವಷ್ಟು ಅವಕಾಶವೂ ಇಲ್ಲ, ಪೇಷನ್ಸೂ ಇಲ್ಲ, ಈಗ ನನಗೆ ವಯಸ್ಸು ಆಗಿದೆ, ಈಗ ನಾನೆಲ್ಲಿ ಶಾಸ್ತ್ರವನ್ನು ಓದ್ತಾ ಕೊಡಲಿ. ಸಾಮಾನ್ಯ ಈಗೆಲ್ಲ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಬೇಕಲ್ವಾ, ಸ್ವಲ್ಪ ಹೊತ್ತು ನಾವು ಕೇಳೋದು, ಸ್ವಲ್ಪ ಹೊತ್ತು ನೋಡೋದು. ಒಂದು ವೇಳೆ ನಾನು ಅನೇಕ ಬಾರಿ ಅಂದ್ಕೊಳ್ತಾ ಇರ್ತೇನೆ, ಇವತ್ತು ಏನಾದರೂ ಪರೀಕ್ಷಿತನಿಗೆ ಹಾವು ಕಚ್ಚುವ ಸ್ಥಿತಿ ಇತ್ತು ಅಂದರೆ ಆ ಶುಕಾಚಾರ್ಯರು ಬಂದರೆ ಪರೀಕ್ಷಿತನೂ ಹೇಳಿರೋನೋ ಏನೋ, ನೀವು ಯೂಟ್ಯೂಬಲ್ಲೇ ಸ್ವಲ್ಪ ಹೊತ್ತು ಹೇಳಿಬಿಡಿ ಅಂತ. ಆ ತರಹದ ನಮ್ಮ ಲೈಫ್ ಸ್ಟೈಲ್ ಇದೆ ಇವತ್ತು. ಪುರುಸೊತ್ತಿಲ್ಲ ಯಾರಿಗೂ, ಬೇಕಾದಷ್ಟು ಸೊತ್ತಿದೆ, ಪುರುಸೊತ್ತಿಲ್ಲ, ಸಮಯ ಇಲ್ಲ. ಹಾಗಾದರೆ ನನಗೆ ರಾಘವೇಂದ್ರ ಸ್ವಾಮಿಗಳು ಹೇಳಿದ ಶಾಸ್ತ್ರದ ಜಿಸ್ಟನ್ನು ಹೇಳ್ತೀರಾ, ಸಾರವನ್ನು ಹೇಳ್ತೀರಾ? ಸಾಕು ನನಗೆ. ಅದನ್ನೆಲ್ಲ ನಾನು ಚರ್ಚೆ ಮಾಡಿ ವಿಮರ್ಶೆ ಮಾಡಿ ತಿಳಿದು ನನಗೆ ಮುಂದಿನ ಜನ್ಮಕ್ಕೆ ಬೇಕಾದ್ರೆ ಅದನ್ನೆಲ್ಲ ತಿಳಿಯುವ. ಈಗ ನನಗೆ ತುಂಬ ಸಮಸ್ಯೆಗಳಿದ್ದಾವೆ. ಅದಕ್ಕೆ ಹೇಳಿದ್ರು, ಏನು ರಾಯರ ಸಿದ್ಧಾಂತ? ಮಧ್ವರಾಯರ ಸಿದ್ಧಾಂತವೇ ರಾಯರ ಸಿದ್ಧಾಂತ. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವರಲ್ಲಿ ಉತ್ತಮ, ಹರಿ ಸರ್ವೋತ್ತಮ. ನಂತರದಲ್ಲಿ ಮಹಾಲಕ್ಷ್ಮೀ ದೇವಿ, ಸಿರಿಯು ಆತನ ರಾಣಿ, ಪರಮಾತ್ಮನ ಪತ್ನಿ, ನಂತರದಲ್ಲಿ ಲಕ್ಷ್ಮೀದೇವಿ, ಆಮೇಲೆ ಪರಮೇಷ್ಠಿ ಮರುತರು, ಭಗವಂತನ ಮಕ್ಕಳಾದಂತಹ ಬ್ರಹ್ಮದೇವರು ವಾಯುದೇವರು ತಾರತಮ್ಯದ 3ನೇ ಕಕ್ಷೆಯಲ್ಲಿ ಬರ್ತಾರೆ. ಫಸ್ಟ್ ಭಗವಂತ, ಸೆಕೆಂಡ್ ಮಹಾಲಕ್ಷ್ಮೀ ದೇವಿ, ಆಮೇಲೆ ಬ್ರಹ್ಮದೇವರು ವಾಯುದೇವರು 3, ಇವರು ನನ್ನ ಗುರುಗಳು. ಅದಾದ ನಂತರದಲ್ಲಿ ಭಾರತೀ ಸರಸ್ವತಿ ಬರ್ತಾರೆ. ಇಲ್ಲಿ ಮುಖ್ಯವಾಗಿ ನಾವು ಚಿಂತನೆ ಮಾಡಬೇಕಾದಂತಹ ಚಿಂತನೆ ಏನು ಅಂದರೆ, ಹರಿ ಸರ್ವೋತ್ತಮ, ನಂತರದಲ್ಲಿ ಲಕ್ಷ್ಮೀದೇವಿ ಅವನ ಪತ್ನಿ, ಬ್ರಹ್ಮದೇವರು ವಾಯುದೇವರು ನನ್ನ ಗುರುಗಳು, ಗರುಡಶೇಷ ರುದ್ರರು ಸಮರೆಂದು. ಮನೋಭಿಮಾನಿಯಾದ ರುದ್ರದೇವರು ಹಾಗೂ ಶೇಷದೇವರು ಗರುಡದೇವರು ಇವರು ಸಮಾನ, ಇವರು ಒಂದೇ ಕಕ್ಷೆಯಲ್ಲಿ ಬರ್ತಾರೆ ಅನ್ನುವ ತಾರತಮ್ಯದ ಸರಿಯಾದ ತಿಳುವಳಿಕೆಯನ್ನು ಜಗತ್ತಿಗೆ ತಿಳಿಸಿದ ಮಹಾನುಭಾವರು. ಸ್ಥಿರ ತರ ತಮವೆಂದು ಪಂಚಭೇದ ಸತ್ಯವೆಂಬ, ಪಂಚಭೇದಗಳು ಅಂತ. ಏನದು ಪಂಚಭೇದ? ಜೀವರಿಗೆ ಭೇದ ಇದೆ ಅಲ್ವಾ? ನಾನು ಒಂದು ಥರ ಇದ್ದೇನೆ, ನೀವು ಒಂದು ಥರ. ನೋಡಲಿಕ್ಕಷ್ಟೇ ಅಲ್ಲ, ನಮ್ಮ ಆಲೋಚನಾ ಲಹರಿ, ನಮ್ಮ ಆಹಾರ, ನಮ್ಮ ವಿಚಾರಧಾರೆ. ಹಾಗಾಗಿ ಇದು ಜಗತ್ತಿನಲ್ಲಿ ಎಲ್ಲರೂ ಒಪ್ಪುವಂಥದ್ದು, ಪ್ರತ್ಯಕ್ಷ ಸಿದ್ಧವಾದದ್ದು. ನಾನು ಬೇರೆ, ನೀನು ಬೇರೆ. ಜೀವರಲ್ಲಿ ಭೇದ. ಜೀವಕ್ಕೂ ಜಡಕ್ಕೂ ಭೇದ ಉಂಟು.
ಜಡ ಪದಾರ್ಥಗಳು, ಕಲ್ಲು, ಮಣ್ಣು, ಇವುಗಳಕ್ಕಿನ್ನ ನಾನು ಅತ್ಯಂತ ವಿಲಕ್ಷಣ. ಜೀವ ಹಾಗೂ ಜಡಕ್ಕೆ ಭೇದ ಉಂಟು. ಜಡ ಪದಾರ್ಥಗಳಲ್ಲೇ ಭೇದ ಉಂಟಲ್ವಾ? ಕಬ್ಬಿಣ ಹಾಗೂ ಬಂಗಾರ ಒಂದೇ ಆಗತ್ತಾ? ಕಬ್ಬಿಣ 1 kgಗೆ 200 ರೂಪಾಯಿ ಆದರೆ ಬಂಗಾರ ಅದು ಆಲ್ಮೋಸ್ಟ್ ಕೋಟಿ ಹತ್ರ ಹೋಗಿದೆ. ಹಾಗಾದರೆ ಕಬ್ಬಿಣ ಬೇರೆ, ಬಂಗಾರ ಬೇರೆ. ಜಡದಲ್ಲಿ ಭೇದ ಉಂಟು. ಇದು ಕಬ್ಬಿಣ ಬೇರೆ, ಜಡ ಬೇರೆ. ಇನ್ನೂ ಜಡದಲ್ಲೇ ಬಹಳ ಥರದ ವ್ಯತ್ಯಾಸ ಉಂಟು. ಕೆಲವು ಎಲೆಕ್ಟ್ರಿಸಿಟಿ ಕಂಡಕ್ಟರ್ಸ್, ಕೆಲವು ಬ್ಯಾಡ್ ಕಂಡಕ್ಟರ್ಸ್, ಕೆಲವು ಹೀಟ್ ಕಂಡಕ್ಟರ್ಸ್. ಅವು ಚೆನ್ನಾಗಿ ಬಿಸಿಯನ್ನು ತನ್ನಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಬಿಸಿಯಾದ ಪಾತ್ರೆಯನ್ನು ಮುಟ್ಟಿದ್ರೆ ಕೈ ಸುಡತ್ತೆ. ಕೆಲವು ಆ ಬಿಸಿಯನ್ನು ತಡೆದುಕೊಳ್ಳತ್ತೆ. ಹೀಗೆ ಜಡಗಳಲ್ಲಿ ಭೇದ ಇದೆ. ಜೀವ ಭೇದ, ಜೀವ ಜಡ ಭೇದ, ಜಡ ಭೇದ. ಜೀವ ಹಾಗೂ ಪರಮಾತ್ಮನಿಗೆ ಭೇದ ಉಂಟು. ಅವನು ಈಶ, ನಾನು ದಾಸ. ನಾನು ಈಶನಲ್ಲ ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಗೊತ್ತು. ನನ್ನ ಮೇಲೆ ಒಬ್ಬ ನಿಯಾಮಕ ಇದ್ದಾನೆ ಅನ್ನುವಂತಹ ಮಾತುಗಳನ್ನು ಆಡ್ತೇವೆ. ಇನ್ನು ಪರಮಾತ್ಮನಿಗೂ ಹಾಗೂ ಜಡಕ್ಕೂ ಭೇದ. ಹೀಗೆ ಪಂಚಭೇದವನ್ನು ರಾಘವೇಂದ್ರ ಸ್ವಾಮಿಗಳು ತಮ್ಮ ಸಿದ್ಧಾಂತದಲ್ಲಿ ತಿಳಿಸಿದ್ದಾರೆ. ಸಿದ್ಧಾಂತದ ಸಾರವನ್ನು ಒಂದು ಪುಟ್ಟ ನುಡಿಯಲ್ಲಿ ಚೊಕ್ಕವಾಗಿ ತಿಳಿಸಿದ್ದಾರೆ ಗೋಪಾಲದಾಸರು. ಇನ್ನು ರಾಘವೇಂದ್ರ ಅನ್ನುವ ಶಬ್ದವನ್ನು ನಾವು ಉಚ್ಚಾರಣೆ ಮಾಡಬೇಕಾದರೆ ಅನೇಕ ಅರ್ಥಗಳು ಇದ್ದಾವೆ. ಅದಕ್ಕೆ ಇಲ್ಲಿ ಒಂದು ಸುಂದರವಾದ ಅರ್ಥ ಚಿಂತನೆಯನ್ನು ಮಾಡಿ ಅಂತ ಗೋಪಾಲದಾಸರು ತಿಳಿಸಿಕೊಟ್ಟಾರೆ. ರಾಯನ್ನೇ ರಾಶಿ ದೋಷಗಳೆಲ್ಲ ದಹಿಸುವ, ಗಾಯನ್ನೇ ಘನ ಜ್ಞಾನ ಭಕುತೀವ, ವೇಮೆನ್ನೇ ವೇಗಾದಿ ಜನನ ಮರಣ ದೂರ, ದಾಯನ್ನೇ ದ್ರವೀಣಾರ್ಥ ಶ್ರುತಿಪಾದ್ಯನ ಕಾಂಬ, ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ. ರಾಯನ್ನೇ, ರಾಘವೇಂದ್ರ ಅನ್ನುವ ಅಕ್ಷರದಲ್ಲಿ, ಆ ಪದದಲ್ಲಿ ರಾ ಅಂದರೆ ರಾಶಿ ದೋಷಗಳೆಲ್ಲ ದಹಿಸುವ. ರಾ ಅನ್ನೋದನ್ನು ಸಂಸ್ಕೃತದಲ್ಲಿ ಅಗ್ನಿಬೀಜ ಅಂತ ಕರೀತಾರೆ. ಪ್ರಾಯ ತುಂಬ ಜನಕ್ಕೆ ನಮ್ಮ ದೇಹದಲ್ಲಿರುವ ಪಾಪಪುರುಷನನ್ನು ವಿಸರ್ಜನೆ ಮಾಡೋದು ಅಂತ ಉಂಟು. ಗುರುಮಂತ್ರ ಅಂತ ಮಾಡಿಕೊಳ್ಳುವ ಸ್ತ್ರೀಯರಾಗಲಿ ಪುರುಷರಾಗಲಿ ನಮ್ಮ ಎಡಭಾಗದ ಹೊಟ್ಟೆಯಲ್ಲಿ ಅವನು ವಾಸ ಮಾಡ್ತಿರ್ತಾನೆ. ಅಲ್ಲಿ ಸ್ಪರ್ಶ ಮಾಡಿ ಅವನನ್ನು ಮೇಲೆ ಹೊಕ್ಕಳಿನ ಹತ್ತಿರ ತಂದು ರಾ ರಾ ಅಂಥೇಳಿ ಉಚ್ಚಾರಣೆ ಮಾಡಿ, ಬೀಜಮಂತ್ರವನ್ನು ಗುರುಗಳಿಂದ ಉಪದೇಶವನ್ನು ತೆಗೆದುಕೊಂಡು ಉಚ್ಚಾರಣೆ ಮಾಡಿದಾಗ ಅದು ಅಗ್ನಿ, ಆ ಅಗ್ನಿ ಪಾಪಪುರುಷನನ್ನು ಸುಡತ್ತೆ ಅಂತ. ಸೊ ರಾಘವೇಂದ್ರ ಅನ್ನುವಂತಹ ಆ ಪದದಲ್ಲಿ ರಾ ಅಂದ ಕೂಡಲೇ ರಾಶಿ ದೋಷಗಳೆಲ್ಲ ದಹಿಸುವ. ರಾಶಿ ದೋಷಗಳು ನಮ್ಮಲ್ಲೇನಿದೆ ಅದೆಲ್ಲವೂ ಆ ಅಕ್ಷರ ಉಚ್ಚಾರಣೆಯಿಂದ ಸುಟ್ಟು ಬೂದಿಯಾಗತ್ತೆ. ರಾ ಆಯಿತು. ಘ, ಮಹಾಪ್ರಾಣ ಘ ಅಂತ ಅಂದರೆ ಘ ಎನ್ನೇ ಘನಜ್ಞಾನ ಭಕುತಿಯನು. ಒಳ್ಳೆ ಘನವಾದ ಜ್ಞಾನ, ಏನೋ ಮೇಲು ನೋಟದ ಚೂರು ಪಾರು ತಿಳುವಳಿಕೆ ಅಲ್ಲ, ಸರಿಯಾದ ಆಳಕ್ಕೆ ಇಳಿದು ತಿಳಿದರೆ ಹೇಗೆ ಜ್ಞಾನ ಬಂದು ಪರಿಪಕ್ವತೆ ಬರಬೇಕೋ ಅಂತಹ ಅನುಗ್ರಹವನ್ನು ರಾಘವೇಂದ್ರ ಸ್ವಾಮಿಗಳು ಮಾಡ್ತಾರೆ. ಘಾಯನ್ನೇ ಘನ ಜ್ಞಾನ ಹಾಗೂ ಭಕುತಿಯನ್ನು ಕೊಡ್ತಾರಂತೆ. ರಾಘ ಪಾಪ ಹೋಯಿತು, ಜ್ಞಾನ ಭಕ್ತಿ ಬಂತು. ಮುಂದೆ ವೇಂ ಎನ್ನೇ ವೇಗಾದಿ ಜನನ ಮರಣ ದೂರ. ನಮ್ಮ ಜನನ ಮರಣ ರೂಪ ಸಂಸಾರ ಇದೆಯಲ್ಲ ಅದು ವೇಗವಾಗಿ ಹೋಗತ್ತಂತೆ. ಈ ಜನನ ಮರಣಗಳು ತುಂಬ ವೇಗವಾಗಿ ಬರ್ತಾ ಇದೆ. ನಮ್ಮ ಈ ಜನನ ಮರಣ ರೂಪ ಸಂಸಾರ ಹೋಗಬೇಕಾದರೆ ವಿಶೇಷವಾಗಿ ವೇಂ ಅಂತಂದರೆ ಅದು ನಮ್ಮಿಂದ ದೂರ ಮಾಡ್ತಾರೆ. ಇನ್ನು ದ್ರ ಎನ್ನೇ ದ್ರವಿಣಾರ್ಥ. ದ್ರ ಅನ್ನೋದು ದ್ರವಿಣ ಅಂದರೆ ಹಣ ಇನ್ನೂ ಮೊದಲಾದ ಅರ್ಥಗಳು ಏನೇನು ನನಗೆ ದೊಡ್ಡದು ಬೇಕು ಅಂತಿದೆ ಎಲ್ಲಕ್ಕಿನ್ನ ದ್ರಾಯಣ್ಣೆ ದ್ರವಿಣಾರ್ಥ ಶ್ರುತಿಪಾದ್ಯನ ಕಾಂಬ. ದ್ರವಿಣಾರ್ಥ ಶ್ರುತಿ, ದ್ರವಿಣ ಅರ್ಥ. ದುಡ್ಡು ಕಾಸಿನ ಜೊತೆಯಲ್ಲಿ ಬರೀ ನನಗೆ ದೇವರ ಜ್ಞಾನ ಆಯಿತು ಅಂದರೆ ಯಾರಿಗೆ ಬೇಕು? ನನಗೆ ಸಂಸಾರದ ಲಕ್ಸುರಿ ಬೇಕಲ್ವಾ? ಅದನ್ನು ಕೊಡ್ತಾರಂತೆ. ದ್ರಾ ಅಂತ ನೀನು ಕರೆದಾಗ ಶ್ರುತಿ ಪ್ರತಿಪಾದ್ಯನಾದ ಭಗವಂತನನ್ನು ನಿನಗೆ ದರ್ಶನ ಮಾಡಿಸಿಕೊಡ್ತಾರೆ. ಆದ್ದರಿಂದ ರಾಘವೇಂದ್ರರ ಸ್ಮರಣೆಯನ್ನು ಮಾಡುವಂತ. ಏನು ಅದ್ಭುತವಾದ ಚಿಂತನೆ. ಇದಾದ ಮೇಲೆ ಮುಂದೆ ಅಂತಾರೆ
ಇಲ್ಲ ನನಗೆ ರೋಗ ರುಜಿನ ಇದೆ, ಹುಟ್ಟುತ್ತಾನೆ ಏನೋ ಸಮಸ್ಯೆ ಇದೆ, ಅದು ಬಗೆಹರಿಸ್ತಾರಂತೆ. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಏಡ ಮೂಕೋಪಿ ವಾಕ್ಪತಿ ಪೂರ್ಣಾಯು ಪೂರ್ಣ ಸಂಪತ್ತಿ ಸ್ತೋತ್ರಸ್ಯಾಸ್ಯ ಜಪಾದ್ ಭವೇತ್ ಅಂತ ನಾವು ರಾಘವೇಂದ್ರ ಸ್ತೋತ್ರದಲ್ಲಿ ಅಪ್ಪಣ್ಣಾಚಾರ್ಯರು ಕೊಂಡಾಡಿದ್ದನ್ನು ಕೇಳ್ತೇವೆ. ಆ ಮಾತನ್ನೇ ಇಲ್ಲಿ ನಮ್ಮ ಗೋಪಾಲದಾಸರಂತಾರೆ. ಅಂಧರಿಗೆ ಚಕ್ಷು, ವಂಧೇಯರಿಗೆ ಸುತರು, ಬಂದವರಿಗ ಭೀಷ್ಟವ ಕೊಡುತ್ತಾ, 100 ವತ್ಸರ ಬೃಂದಾವನದಲ್ಲಿ ಚಂದಾಗಿ ನಿಂತು ಮೆರವ ಕೃಪಾ ಸಿಂಧು, ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ. ಅಂಧಕರಿಗೆ ಚಕ್ಷು, ಕಣ್ಣು ಇಲ್ಲದೇ ಇರೋರಿಗೆ ಕಣ್ಣು ಕೊಡ್ತಾರೆ. ನಾವು ಅಂದ್ಕೊಳ್ಬಹುದು, ಹಾಗಾದರೆ ಐ ಕ್ಲಿನಿಕ್ ಬೇಡ, ರಾಘವೇಂದ್ರರು ಕೊಡೋದು ಕಣ್ಣೇನು ಗೊತ್ತಾ? ಕಣ್ಣಿದ್ದು ಕುರುಡರಾದ ನಮ್ಮಂಥವರಿಗೆ, ಕಣ್ಣಿದ್ದು ನಾವು ಒಳಗಣ್ಣನ್ನು ಎಂದೂ ತೆಗೆಯದೆ ದೇವರ ಗುರುಗಳ ಹಿರಿಯರ ಸೇವೆ ಮಾಡದಂತಹ ನಮ್ಮಂಥವರಿಗೆ ಅಂತ. ಅವರು ಕಣ್ಣಿಲ್ಲದಂತಹ ವ್ಯಕ್ತಿಗಳಿಗೆ ಕಣ್ಣು ಕೊಟ್ಟದ್ದೂ ಉಂಟು. ಆದರೆ ಆ ಬೋರ್ಡ್ ಹಾಕ್ಕೊಳ್ಳೋದಿಲ್ಲ ರಾಯರು. ಯಾರಿಗೆ ಕಣ್ಣಿದೆ, ಕಣ್ಣಿದ್ದು ಕುರುಡರಂತೆ ನೀವಿದ್ದೀರಿ, ನಿಮಗೆ ಸರಿಯಾದ ಜ್ಞಾನ ಕೊಟ್ಟು ಜ್ಞಾನದ ಚಕ್ಷುಸ್ಸನ್ನು ತೆಗೆಸ್ತಾರೆ. ವಂಧೇಯರಿಗೆ, ಯಾರಿಗೆ ಮಕ್ಕಳಾಗಿಲ್ಲ, ಯಾರಿಗೆ ಮಕ್ಕಳನ್ನು ಹೆರುವ ಯೋಗ್ಯತೆ ಇದ್ದು ನಾನಾ ಪಾಪಗಳ ಪ್ರತಿಬಂಧಕ ರೂಪವಾಗಿ ಅವರನ್ನು ಕಾಡಿಸ್ತಾ ಇದ್ದರೆ ಆ ಪಾಪಗಳು ನಿವೃತ್ತಿಯಾಗಿ ಅವರಿಗೆ ಮಕ್ಕಳಾಗುವಂತೆ ಅನೇಕ ಜನಕ್ಕೆ ರಾಘವೇಂದ್ರ ಸ್ವಾಮಿಗಳ ದರ್ಶನ, ಅವರ ಮಂತ್ರಾಕ್ಷತೆ, ಅವರ ಪಾದೋದಕವನ್ನು ಸೇವನೆ ಮಾಡಿದಾಗ ಅವರಿಗೆ ಆದದ್ದು ಬೇಕಾದಷ್ಟು ನಿದರ್ಶನಗಳು ಇದ್ದಾವೆ. ವಂಧೇಯರಿಗೆ ಸುತರು, ಬಂದವರಿಗೆ ಅಭೀಷ್ಟವ ಕೊಡುತ್ತಾ, ಯಾರೇ ಅವ್ರ ಹತ್ರ ಬಂದರೂ ಇಲ್ಲ ಅಂತ ಬಂದೇ ಇಲ್ಲ. ರಾಯರ ಹತ್ರ ಹೋದವರಿಗೆ ಒಂದು ಕಾನ್ಸೋಲೇಷನ್ ಪ್ರೈಸ್ ಆದರೂ ಕೊಟ್ಟಿರ್ತಾರೆ. ಇದು ರಾಯರ ದೊಡ್ಡಸ್ತಿಗೆ. 100 ವತ್ಸರ, 1 + 6 ಅಂದರೆ 700, 1 + 6 7, 100 ವತ್ಸರ ಅಂದರೆ 700 ವರ್ಷಗಳು ವೃಂದಾವನದಲ್ಲಿ ಸನ್ನಿಹಿತರಾಗಿ ಇರ್ತಾರಂತೆ. ಅವರು ಚೆಂದಾಗಿ ನಿಂದು ಮೆರವ ಕೃಪಾ ಸಿಂಧು, ಮೆರೀತಾ ಇದ್ದಾರೆ, ನಮ್ಮೆಲ್ಲರಿಗೆ ಅನುಗ್ರಹ ಮಾಡುವ ಸಮುದ್ರದಂತೆ. ನಮಗೆ ಅನ್ನಿಸ್ಬೋದು, ಇಲ್ಲ ರಾಯರು ಕೊಟ್ಟು ಇನ್ನು ಮುಗಿದಿದೆ, ವ್ಯಾಲಿಡಿಟಿ ಇಲ್ಲ ಅಂತ. ಕೃಪಾ ಸಿಂಧು, ಕೃಪಾ ಸಮುದ್ರದಲ್ಲಿ ನೀರು ಕಡಿಮೆ ಆಯಿತು ಅಂತ ಯಾರಿಗೂ ಭಯ ಬರೋದಿಲ್ಲ. ಎಲ್ಲೋ ಸರೋವರದಲ್ಲೋ ಬಾವಿಯಲ್ಲೋ ಬೋರ್ವೆಲ್ಲಲ್ಲೋ ನೀರು ಕಮ್ಮಿ ಆಯಿತು ಅಂತಿದೆ ವಿನಃ ಸಮುದ್ರ ಬತ್ತೋಯ್ತು ಅಂತ ಇನ್ನೂ ಆಗಿಲ್ಲ. ನಮ್ಮ ಪುಣ್ಯದಿಂದ ಬತ್ತಬಹುದು. ಆದರೆ ರಾಘವೇಂದ್ರರು ನಮಗೆ ಕೊಡೋದನ್ನು ಎಂದೂ ಕಮ್ಮಿ ಮಾಡೋದಿಲ್ಲ. ಅವಶ್ಯ ಅವರನ್ನು ಸ್ಮರಣೆ ಮಾಡಿ. ದೇವಾಂಶರಾಗಿ ತುಂಗಾ ತೀರದಿ ನೆದು ಸೇವೆ ಭೂಸುರರಿಂದ ಬಹುಕೊಳ್ಳುತ್ತಾ, ಭಾವಜನಯ್ಯ ಗೋಪಾಲ ವಿಠ್ಠಲನ್ನ, ಭಾವಜನಯ್ಯ ಗೋಪಾಲ ವಿಠ್ಠಲನ್ನ ಸೇವಿಸುತ್ತಿಹಯತಿ ಕುಲಶಿಖಮಣಿಯಾದ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ. ದೇವಾಂಶರಾಗಿ ತುಂಗಾ ತೀರದಿ, ದೇವಾಂಶರು ಪ್ರಹ್ಲಾದರಾಜರು ಹಾಗೆ ಅವತಾರ ಮಾಡಿದವರು, ಶಂಕುಕರ್ಣ ಅನ್ನುವಂತಹ ದೇವಾಂಶರು, ಕರ್ಮಜ ದೇವತೆಗಳೇ ರಾಘವೇಂದ್ರರು ತುಂಗಾ ತೀರದಿ ನಿಂತು ಸೇವೆ ಭೂಸುರರಿಂದ, ವಿಶೇಷವಾಗಿ ರಾಘವೇಂದ್ರರ ಅರ್ಚನೆ ಮಾಡುವ ಭೂಸುರರು ಬ್ರಾಹ್ಮಣರು, ಅವರಿಂದ ಎಲ್ಲ ವರ್ಗದಿಂದ ಅವರು ಸೇವೆಯನ್ನು ಸ್ವೀಕಾರ ಮಾಡ್ತಾರೆ. ಪೂಜೆ ಮಾಡಲಿಕ್ಕೆ ಅಂತ ಒಂದು ವ್ಯವಸ್ಥಿತವಾಗಿ ಇರಬೇಕಲ್ವ, ಎಲ್ಲರೂ ಮಾಡಿ ಅಂತ ಬೃಂದಾವನವನ್ನು ನಾವು ಹಿಂದೆ ಮುಂದೆ ಮಾಡಿಬಿಡ್ತೇವೆ. ವಿಶೇಷವಾಗಿ ಒಳ್ಳೆ ಶುದ್ಧವಾದ ಮಡಿಮೈಲಿಗೆಯಲ್ಲಿ ಎಲ್ಲ ಅವರ ಕೈಂಕರ್ಯವನ್ನು ಸ್ವೀಕಾರ ಮಾಡಿ ಬಂದವರಿಗೆಲ್ಲ ಹರಸ್ತಾ ಸನ್ನಿಹಿತರಾಗಿ, ಯಾರೇ ಬರಲಿ ಅವರು ಇವರು ಯಾವ ಧರ್ಮ ಜಾತಿಯನ್ನು ನೋಡದೆ ನೀನು ಭಕ್ತನಾಗಿ ಬಂದಿದೆಯಾ, ಅನುಗ್ರಹ ಮಾಡ್ತೇನೆ ಅಂತ ಭೂಸುರರಿಂದ ಬಹುಕೊಳ್ಳುತ್ತಾ ಭಾವಜನಯ್ಯ ಗೋಪಾಲ ವಿಠ್ಠಲನ್ನ. ಮನ್ಮಥನ ಅಪ್ಪ, ಇದನ್ನು ರಾಯರ ಸ್ತೋತ್ರದಲ್ಲಿ ನಾವು ಕೇಳ್ತೇವೆ. ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ. ಇಷ್ಟೆಲ್ಲವನ್ನು ರಾಘವೇಂದ್ರರು ಕೊಡಲಿಕ್ಕೆ ಅವರಿಗೆ ತಾಕತ್ತೇನು?
ಅದನ್ನು ಅಪ್ಪಣ್ಣಾಚಾರ್ಯರು ಹೇಳಿದ್ದಾನೆ. ಭಾವಜ, ಭಾವಜ ಅಂದರೆ ಮನಸ್ಸಿನಿಂದ ಹುಟ್ಟಿದ ಮನ್ಮಥ, ಅವನ ಅಯ್ಯ ಅಂದರೆ ಭಗವಂತ, ಭಾವಜನಯ್ಯ ಅಂದರೆ ಮನ್ಮಥನ ಅಪ್ಪನಾದ ಭಗವಂತ ಅಂತ. ಅದನ್ನೇ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಅಪ್ಪಣ್ಣಾಚಾರ್ಯರಂದರು, ಸಮುಪೇಕ್ಷಿತ ಭಾವಜ. ರಾಯರಿಗೆ ದೇವರು ಯಾಕೆ ಇಷ್ಟು ಒಲಿದ ಅಂದರೆ, ಅವರು ತಮ್ಮ ಜೀವನದಲ್ಲಿ ಮನ್ಮಥನ ಕಾಮನೆಗಳು ಅಂದರೆ ಐಹಿಕ ಕಾಮನೆಗಳನ್ನೆಲ್ಲ ಬಿಟ್ಟು ದೇವರೇ ಬೇಕು ಅಂತ ದೇವರನ್ನು ಗಟ್ಟಿಯಾಗಿ ಹಿಡಿದದ್ದರಿಂದ ದೇವರು ಇವರನ್ನು ಗಟ್ಟಿಯಾಗಿ ಹಿಡ್ಕೊಂಡ. ನಾನು ನಿನ್ನನ್ನು ಬಿಡೋದೇ ಇಲ್ಲ, ನಿನ್ನ ಹತ್ರ ಬಂದವ್ರನ್ನೇ ಬಿಡಲ್ಲ ಅಂದರೆ ನಿನ್ನನ್ನೇನು ಬಿಡ್ತೇನೆ ಅಂತ. ಅದನ್ನು ಅಪ್ಪಣ್ಣಾಚಾರ್ಯ ಅಂತಾರೆ, ಸಾಕ್ಷಿ ಹಯಾಸ್ಯೋತ್ರ ಈ ಮಾತುಗಳಿಗೆ. ಭಾವಜನಯ್ಯ ಗೋಪಾಲ ವಿಠಲನ್ನ ಸೇವಿಸುತ್ತಿಹ, ಆ ಗೋಪಾಲ ವಿಠಲನ್ನ ನಿರಂತರ ಸೇವೆ ಮಾಡ್ತಾ ಇರುವಂತಹ ಯತಿಕುಲ ಶಿಖಾಮಣಿಯಾದ, ಯತಿಕುಲಕ್ಕೆ ಶಿಖಾಮಣಿಯಂತೆ ಮಣಿಯಂತೆ ಇರುವ ರಾಘವೇಂದ್ರರನ್ನು ವಿಶೇಷವಾಗಿ ನಾವು ಸೇವೆ ಮಾಡುವ ಅಂತ ಗೋಪಾಲದಾಸರು ಸುಂದರವಾದ ಒಂದು ಕೃತಿಯನ್ನು ಮಾಡಿಕೊಟ್ಟಿದ್ದಾರೆ. ಈ ಕೃತಿಯನ್ನು ವಿಶೇಷವಾಗಿ ಜ್ಞಾನಗಮ್ಯದವರು ನಮ್ಮ ನಿಮ್ಮ ಮನೆಯವರೆಗೂ ತಲುಪಿಸ್ತಾ ಇದ್ದಾರೆ. ನಾವೆಲ್ಲರೂ ಆ ಮನಸ್ಸಿನಲ್ಲಿ ರಾಘವೇಂದ್ರರೆಂಬ ಆ ಚಂದ್ರರನ್ನು ಚಿಂತನೆ ಮಾಡ್ತಾ ಕೂಲಾಗಿರೋಣ. ಈಗ ಏನೇನೋ ಸಮಸ್ಯೆಗಳನ್ನು ತಲೆಯಲ್ಲಿ ಹಾಕಿಕೊಂಡು ಒದ್ದಾಡ್ತಾ ಇರ್ತೀವಿ. ಕೂಲಾಗಿರುವ ಅದು ಇರಬೇಕು ಅಂದರೆ ರಾಯರು ಅನುಗ್ರಹವನ್ನು ಮಾಡಬೇಕು. ಭಗವಂತ ಅವರ ಮುಖಾಂತರ ನಮಗೆ ಅನುಗ್ರಹಿಸಲಿ ಅಂತ ಹೇಳ್ತಾ ಈ ಒಂದು ಸರಣಿಯ ಸೇವೆಯನ್ನು ಮಾಡಿದಂತಹ ಎಸ್ ವೆಂಕಟರಮಣ ಅವರಿಗೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾದ ಭಾರತೀ ರಮಣನ ಅಂತರ್ಯಾಮಿಯಾದ ಭಗವಂತ ಅನುಗ್ರಹಿಸಲಿ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.